ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿತರಾದ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 7 ಜನರಿಗೆ ಇವತ್ತು ನಿಜಕ್ಕೂ ಕೂಡ ಬಿಗ್ ಡೇ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಕಾರಣ ಹೈಕೋರ್ಟ್ ಕೊಟ್ಟಿದ್ದಂತಹ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತೀರ್ಪು ಪ್ರಕಟವಾಗುತ್ತೆ. ಬೇಲ್ ರದ್ದಾದರೆ ಮತ್ತೆ ಇವರೆಲ್ಲರೂ ಕೂಡ ಜೈಲಿಗೆ ಹೋಗಬೇಕಾಗುತ್ತೆ. ಒಂದು ವೇಳೆ ಬೇಲ್ ಕಂಟಿನ್ಯೂ ಆದರೆ, ಅಂದರೆ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ್ರೆ ಈ 7 ಜನ ಸದ್ಯಕ್ಕಂತೂ ಸೇಫ್. ಇಲ್ಲ ಅಂತಂದರೆ ಮತ್ತೆ ಇವರೆಲ್ಲರೂ ಕೂಡ ಜೈಲು ಸೇರಬೇಕಾಗುತ್ತೆ. ಇಲ್ಲಿ ತನಕ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳನ್ನ ನೋಡಿದ್ರೆ ಸುಪ್ರೀಂ ಕೋರ್ಟ್ ತುಂಬ ಅಸಮಾಧಾನ ವ್ಯಕ್ತಪಡಿಸಿತ್ತು ಇವರಿಗೆ ಜಾಮೀನು ಕೊಟ್ಟಿದ್ದಕ್ಕೆ. ಸೊ ನಟ ದರ್ಶನ್ಗೆ ಟೆನ್ಷನ್. ದರ್ಶನ್ಗೆ ಮಾತ್ರ ಅಲ್ಲ, ಎಲ್ಲ 7 ಜನಕ್ಕೂ ಟೆನ್ಷನ್. ಹಾಗೆ ನೋಡಕ್ಕೆ ಹೋದ್ರೆ ಇವತ್ತು ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಡೇ. ದರ್ಶನ್ಗೆ ಬೇಲ ಇಲ್ಲ ಮತ್ತೆ ಜೈಲ ಅಂತಕ್ಕಂಥದ್ದು ಇವತ್ತು ಬಹುತೇಕ 11 ಗಂಟೆ ಅಷ್ಟೊತ್ತಿಗೆ ತೀರ್ಮಾನ ಬರಬಹುದು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ಇದೆ. ಮತ್ತೆ ಜೈಲು ಸೇರುವ ಭೀತಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದೆ. ನಟ ದರ್ಶನ್ ಮತ್ತು ಪವಿತ್ರಾಗೆ ಢವ ಶುರು ಆಗಿದೆ. ಕಳೆದ ವಾರ ಎಲ್ಲ ವಾದ ಪ್ರತಿವಾದ ಎಲ್ಲ ನೋಡಿ ಕೊನೆಗೆ ರೈಟಿಂಗಲ್ಲಿ ನಿಮ್ಮ ವಾದವನ್ನು ಕೊಡಿ ಅಂತಂದ್ಬಿಟ್ಟು ಕೇಳಿತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ದರ್ಶನ್, ಪವಿತ್ರ ಗೌಡ ಪರ ವಕೀಲರೆಲ್ಲರೂ ಕೂಡ ರೈಟಿಂಗಲ್ಲಿ ಅವರ ವಾದವನ್ನು ಕೊಟ್ಟಿದ್ದರು. ಇದನ್ನು ಹೆಚ್ಚು ಕಡಿಮೆ 10 ದಿನಗಳ ತನಕ ಅಧ್ಯಯನ ಮಾಡಿದೆ ಸುಪ್ರೀಂ ಕೋರ್ಟ್. ಅಧ್ಯಯನ ಮಾಡಿ ಇವತ್ತಿಗೆ ತೀರ್ಪನ್ನು ನಿಗದಿಪಡಿಸಿದೆ. ಇವತ್ತು ಬೆಳಗ್ಗೆ ಕೋರ್ಟ್ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆಯೇ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಈ ವಿಚಾರಣೆಯ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ. ಸರಿಸುಮಾರು 6 ತಿಂಗಳು ದರ್ಶನ್ ಜೈಲಿನಲ್ಲೇ ಕಳೆದಿದ್ದರು. ಆರಂಭದಲ್ಲಿ ಮೊದಲಿಗೆ ಪರಪ್ಪನಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದರು. ಆ ನಡುವೆ ಅವರಿಗೆ ಆರೋಗ್ಯದ ಮಾನದಂಡದ ಅಡಿ ಬೇಲ್ ಸಿಕ್ಕಿತ್ತು. ಆಮೇಲೆ ರೆಗ್ಯುಲರ್ ಬೇಲ್ ಸಿಕ್ತು. ಅದಾದಮೇಲೆ ಕೋರ್ಟ್ ಅವರಿಗೆ ಹಲವಾರು ವಿನಾಯಿತಿಗಳನ್ನ ಕೊಡ್ತು. ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತು, ಶೂಟಿಂಗಲ್ಲಿ ಭಾಗವಹಿಸೋದಕ್ಕೆ ಪರ್ಮಿಷನ್ ಕೊಡ್ತು, ವಿದೇಶಕ್ಕೆ ಹೋಗೋದಕ್ಕೂ ಪರ್ಮಿಷನ್ ಕೊಡ್ತು. ಇವೆಲ್ಲವೂ ತಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರಗಳೇ. ಆದರೆ ಈ ಪ್ರಕರಣದಲ್ಲಿ ಸಾಕ್ಷಿಗಳು ಬಲವಾಗಿದೆ. ಜಾಮೀನು ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಈ ಜಾಮೀನನ್ನು ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾದ ಮಹದೇವನ್ ಮತ್ತು ಪರ್ದಿವಾಲಾ ಇವರಿಬ್ಬರೂ ಕೂಡ ವಾದ ಪ್ರತಿವಾದವನ್ನು ಆಲಿಸಿದ್ರು. ಎಲ್ಲ 7 ಜನ ಆರೋಪಿಗಳ ಪರವಾಗಿ ವಕೀಲರು ಅಪಿಯರ್ ಆಗಿದ್ದರು. ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಕೂಡ ಅಪಿಯರ್ ಆಗಿದ್ದರು. ಎಲ್ಲರ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಸರಿ ಇದೆಯೋ ಅಥವಾ ತಪ್ಪೋ ಅಂತಕ್ಕಂಥದ್ದು ಇವತ್ತು ಡಿಸೈಡ್ ಆಗುತ್ತೆ. ಬಹುತೇಕ ಇವತ್ತು ಬೆಳಗ್ಗಿನ ಸೆಷನ್ನಲ್ಲೇ ತೀರ್ಪು ಹೊರಬೀಳ್ತಕ್ಕಂಥ ಸಾಧ್ಯತೆ ಇದೆ.